ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಿಮ್ಮ ಮನೆ ಮಗಳು ರೇಣುಕಾ ಶಂಕರಪ್ಪ. ನಾವು ಇವತ್ತು ಎಲ್ಲಿ ಹೊಂಟೇವಮ್ಮ ಹೇಳು? ಯಲ್ಲಂಗುಡ್ಡ. ಯಲ್ಲಂಗುಡ್ಡಕ್ಕೆ ಇವಾಗ ನಾವು ಅಂದ್ರೆ ಇವಾಗ ನೈಟ್ ಹೋಗ್ತಿದ್ದೀವಿ ಯಲ್ಲಂಗುಡ್ಡಕ್ಕೆ ಫಸ್ಟ್ ಡೇ. ನೆಕ್ಸ್ಟ್ ನಾವು ಅಲ್ಲಿ 2 days ಸ್ಟೇ ಮಾಡ್ತೀವಲ್ಲ, ಸೊ ಅವಾಗ ಏನೇನು ಆಗಿದೆ ಯಲ್ಲಂಗುಡ್ಡ ಹೆಂಗೈತಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಹೋಗೋಣ ಬನ್ನಿ ಗೈಸ್, ಈಗ ನಾವು ತೋರಿಸ್ತೇನೆ ಬನ್ನಿ. ಅಲ್ಲಿಂದ ನಾವು ಹೊರಟ್ವಿ. ಎಲ್ಲಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು ನಮ್ಮ ಚಿಕ್ಕಮ್ಮರು. ಅದ್ರ ಗುಂಚಿಗೆ ಹೋಗ್ಬಿಟ್ಟು ಅದ್ರ ಗುಂಚಿಯಿಂದ ನಮ್ಮ ಚಿಕ್ಕಮ್ಮ, ಕಾಕ ಮತ್ತು ನಮ್ಮ ತಮ್ಮರು ಎಲ್ಲರೂ ಸೇರ್ಕೊಂಡ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ರು ಅಲ್ಲಿ ಕೆಳಗೆ. ಅವರೆಲ್ಲರೂ ರೆಡಿ ಮಾಡತ್ತಾರ ಗಾಡಿನ. 3 ಮನೆ ಸೇರಿಬಿಟ್ಟು ಹೋಗ್ತಿರೋ ಇದಕ್ಕೆ ಯಲ್ಲಂಗುಡ್ಡಕ್ಕೆ. ಅದಕ್ಕೋಸ್ಕರ ಅಲ್ಲಿನ ವಿಡಿಯೋ ಮಾಡಬೇಕಾಗಿತ್ತು, ಬಟ್ ಕ್ಲಿಯರಾಗಿ ಏನೂ ಕಾಣಿಸ್ತಾನೆ ಇರಲಿಲ್ಲ. ಯಾಕಂದ್ರೆ ಅಲ್ಲಿ ಕರೆಂಟೇ ಇರಲಿಲ್ಲ. ಅದಕ್ಕೋಸ್ಕರ ಮನೆಯೊಳಗೆ ಅಷ್ಟೇ ಇತ್ತು, ಬೀದಿ ಲೈನ್ ಇರಲಿಲ್ಲ. ಹಾಗಾಗಿ ಅಲ್ಲೇನು ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ನಾವು ದೇವ್ರು ಹೊರಡೋಕ್ಕೂ ಮುಂಚೆನ ಅಲ್ಲಿ ನಮ್ಮ ಊರೊಳಗೆ ಯಾವ ದೇವ್ರು ಇರ್ತಾವೆ ನೋಡು, ಅಲ್ಲಿ ಹೋಗ್ಬಿಟ್ಟು ನಾವು ಊದಿನ ಕಡ್ಡಿ ಹಚ್ಬಿಟ್ಟು ಹೋಗೋದು ಯಾವಾಗ್ಲೂ. ಹಿಂದಿನ ಕಾಲದಿಂದನೂ ಅದ ಸಂಪ್ರದಾಯ ನಮ್ಮ ಮನೆಯೊಳಗೆ. ಹಂಗಾಗಿ ಅಲ್ಲಿ ಅದ್ರಗುಂಚಿ ದೊಡ್ಡಪ್ಪನ ಒಂದು ಗುಡಿಗೆ ಹೋಗ್ಬಿಟ್ಟು ಅಲ್ಲೆಲ್ಲನೂ ಬೇಡ್ಕೊಂಡು ದೇವ್ರ ಮಾಡ್ಕೊಂಡು ಆಮೇಲೆ ನಾವು ಹೊರಟ್ವಿ ಯಲ್ಲಂಗುಡ್ಡಕ್ಕೆ. ಫುಲ್ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ಯವಿ. ಈ ವರ್ಷ ಅಂತೂ ಸಖತ್ತಾಗಿತ್ತು. ಅದನ್ನೇನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ ಆ ರೇಂಜಿಗೆ. ಇನ್ನು ಕುತ್ಕೊಂಡು ನಮ್ಮ ಅಪ್ಪಾರು ನಾವು ಎಲ್ಲರೂ ಡ್ಯಾನ್ಸ್ ಮಾಡಿಕೊಂಡು ಹಾಡು ಹೇಳ್ಕೊಂಡು ನಾನು ನಮ್ಮ ತಂಗಿ ಅಂತೂ ಎಷ್ಟು ಮಜಾ ಮಾಡಿದ್ವಿ ಅಂದ್ರೆ ನೆಕ್ಸ್ಟ್ ಲೆವೆಲ್ ಇತ್ತು ಈ ವರ್ಷದ್ದು ಹೇಳ್ಬೇಕಂದ್ರೆ ಯಲ್ಲಂಗುಡ್ಡದ್ದು. ಜಗ ನಕ್ಕೊಂತನ ಹೋದ್ವಿ, ಖುಷಿಯಿಂದನೂ ಹೋದ್ವಿ ನಾವು. ಆಮೇಲೆ ಜೋಗಳಬಾವಿ ಸತ್ಯವನ ಗುಡಿಗೆ ಬಂದು ನಿಂತ್ಕೊಂತ ನಮ್ಮ ಟ್ಯಾಕ್ಸಿ ಬಂದು ನಿಲ್ಲೋದಕ್ಕೂ ಕರೆಂಟ್ ಹೋಗ್ಬಿಡ್ತು. ಅದಕ್ಕೆ ಸಖತ್ ಬೇಜಾರಾಗೋತು. ಯಾಕಂದ್ರೆ ಹೋದ ತಕ್ಷಣ ಸ್ವಲ್ಪ ಜೋಗಳಬಾವಿ ಸತ್ಯವನ ಗುಡಿ ವಿಡಿಯೋ ಮಾಡ್ಕೊಂಡು ಹೋದ್ರಾತ ಅಂತಂದಿದ್ವಿ. ನೆಕ್ಸ್ಟ್ ಆಮೇಲೆ ನಮ್ಮ ತಮ್ಮ ಏನೋ ಟಾರ್ಚ್ ಹಿಡ್ದ ಇಲ್ಲ, ನನ್ನ ಮುಖನೂ ಕಾಣಿಸ್ತಿರ್ಲಿಲ್ಲ ಅಲ್ಲಿ. ಅದಕ್ಕೋಸ್ಕರ ಟಾರ್ಚ್ ಇಟ್ಕೊಂಡು ಅಲ್ಲೇ ಸ್ವಲ್ಪ ಇವಾಗ ಬಂದ್ವಿ ನಾವು ಜೋಗಳಬಾವಿ ಸತ್ಯವನ ಗುಡಿಗೆ ಅಂತ ಹೇಳ್ಕೊಂಡು ತೋರಿಸ್ಬೇಕು ಅಂತಂದ್ರೆ ಕರೆಂಟ್ ಇಲ್ಲ. ಅದಕ್ಕೋಸ್ಕರನ ಟಾರ್ಚ್ ಇಟ್ಕೊಂಡು ವಿಡಿಯೋ ಮಾಡಕತ್ತೀವಿ ಅಂತಂದು ಅದನ್ನ ಹೇಳ್ಕೊಂಡು ಕುತ್ಕೊಂಡಿದ್ದು ನಾನು ನಮ್ಮ ತಮ್ಮ ಕೂಡ ಹೋದ್ವಿ. ಕರೆಂಟ್ ಇದ್ರೂ ಚೆನ್ನಾಗಿರ್ತಿತ್ತು, ಗುಡಿ ಎಲ್ಲ ತೋರ್ಸಕ್ಕೆ ಬರುತ್ತೆ ಅನ್ನೋ ಅಷ್ಟರಲ್ಲೇ ಮನಸ್ಸೊಳಗೆ ಇನ್ನೂ ಮಾತೈತಿ. ಅವಾಗ್ಲೇ ಕರೆಂಟ್ ಬಂತು, ಸಖತ್ ಖುಷಿ ಆಯ್ತು. ಕರೆಂಟ್ ಬಂದ ಕೂಡಲೇ ಮತ್ತೆ ಬಂದ್ವಿ ಇಲ್ಲಿ ಜೋಗಳಬಾವಿಗೆ ಬಂದ್ಬಿಟ್ಟು ಏನೋ ಮನಸ್ಸಿನಾಗಿನ ರೋಗ ಆಗಿರ್ಬೋದು, ಮೈ ಒಳಗಿನ ರೋಗ ಆಗಿರ್ಬೋದು, ಎಲ್ಲನೂ ಕ್ಲೀನ್ ಆಕ್ಕತಿ ಅಂತ ನಂಬಿಕೆ. ಯಾಕಂದ್ರೆ ಇಲ್ಲಿ ಜಮದಗ್ನಿ ಏನು ಶಾಪ ಕೊಡ್ತಾನ ರೇಣುಕಾ ಯಲ್ಲಮ್ಮಗ, ಅವಾಗ ಆಕಿ ಹೋಗ್ಬಿಡ್ತಾಳೆ ಆಶ್ರಮ ಬಿಟ್ಟು ಹೋದ ತಕ್ಷಣ ಏನಂದ್ರೆ ಚರ್ಮ ರೋಗ ಬರ್ತೈತಲ್ಲ ಆಕಿಗೆ. ಆವಾಗ ಅಲ್ಲಿ ತಿವ್ರು ಸಿಗ್ತಾರಲ್ಲ ಇಬ್ಬರು, ಅವಾಗ ಸಿಕ್ಕ ಮೇಲೆ ಹೇಳ್ತಾರ ಅವರು, ಇಲ್ಲ ಈ ಕೊಳದೊಳಗೆ ಸ್ನಾನ ಮಾಡಿದ್ರೆ ರೋಗ ಎಲ್ಲ ಹೋಗ್ತತಿ ಅಂತಂದು. ಆವಾಗ ಆಕಿ ಇಲ್ಲಿ ಬಂದ್ಬಿಟ್ಟು ಅದರಿಂದ ಜಳಕ ಮಾಡಿದಾಗ ಹೋಗ್ತತಿ ಅಂತ ಚರ್ಮ ರೋಗ ಎಲ್ಲ. ಹಿಂದಿನ ಫಿಲ್ಮ್ ಒಳಗೂ ನೋಡಿದ್ದ ಆಯ್ತು. ಆಮೇಲೆ ನಮ್ಮ ಅಮ್ಮಾರು ನಮ್ಮ ಅಜ್ಜಾರದು ಹೇಳ್ತಿದ್ರು, ಇಲ್ಲೇನೋ ಬಂದು ನಮ್ಮ ಮೈ ಒಳಗೆ ಏನೋ ರೋಗ ಇರಲಿ ಬಂದು ಜಳಕ ಮಾಡಿ ಬೇಡ್ಕೊಂಡ್ರನ ಹೋಗ್ಬಿಡ್ತತಿ ಅಂತಂದು ಅಷ್ಟೊಂದು ಸತ್ತೋಳು ಅಂತ ಐತಿಲ್ಲ. ಅದಕ್ಕೋಸ್ಕರನ ಪ್ರತಿಯೊಬ್ಬರು ಯಲ್ಲಂಗುಡ್ಡ ಸ್ಟಾರ್ಟಿಂಗ್ ಏನು ಬರ್ತಾರೆ ನೋಡು, ಬಂದ ಕೂಡಲೇ ಫಸ್ಟ್ ಜೋಗಳಬಾವಿಗೆ ಬಂದು ಕೈಕಾಲು ಮುಖ ತೊಳ್ಕೊತಾರ, ಇಲ್ಲಾಂದ್ರೆ ಜಳಕ ಮಾಡೋರು ಜಳಕ ಮಾಡಿ ನೆಕ್ಸ್ಟ್ ಆಮೇಲೆ ಗುಡಿಗೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋದು ವಾಡಿಕೆ. ಡೈರೆಕ್ಟ್ ಯಾರೂ ಸಹ ಯಲ್ಲಂಗುಡ್ಡಕ್ಕೆ ಹೋಗಲ್ಲ. ಫಸ್ಟ್ ಬಂದ ತಕ್ಷಣ ಅವ್ರ ಅತ್ತಿ, ಈಕೆ ಸತ್ಯಮ್ಮ ಅದಾಳಲ್ಲ ಅವ್ರ ಅತ್ತಿ, ಆಕೆಗೆ ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗೋದು ಒಂದು ಸಂಪ್ರದಾಯ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಆಮೇಲೆ ಎಲ್ಲರೂ ಕೈಕಾಲು ಮುಖ ಅದು ತೊಳ್ಕೊಂಡ್ವಿ. ಹುಷಾರಾದ್ರೆ ತಡಿ ಬಂದ್ರೆ ಇದು ನೀರಿಂದ ಉಟ್ಕೊಂಡು ಹೋಗ್ಬೇಕು. ಮಗ ತಲೆ ಬಂದು ಚಿಲ್ಲರ್ ಕೊಡ್ಬೇ ನಿಮ್ಮ ಅದಾದಮೇಲೆ ಅಲ್ಲಿ ನವಗ್ರಹಗಳು ಇರೋದು ಒಂದು ಪಾತ್ಗಟ್ಟಿ ಐತಿ, ಅಲ್ಲೆಲ್ಲನೂ ಮಾಡ್ಕೊಂಡು ಆಮೇಲೆ ಸತ್ಯಮ್ಮನ ಗುಡಿಗೆ ಹೋದ್ವಿ ನಾವು. ಇಲ್ಲೇನಪ್ಪ ಅಂತಂದ್ರೆ ಈಕಿ ಸತ್ಯಮ್ಮ ಯಾರು ಅಂತಂದು ಒಬ್ಬೊಬ್ಬರಿಗೆ ಗೊತ್ತೇ ಇರೋಂಗಿಲ್ಲ. ಈಕಿ ರೇಣುಕಾ ಯಲ್ಲಮ್ಮ ಅದಾಳಲ್ಲ ಅವ್ರ ಅತ್ತಿ, ಜಮದಗ್ನಿ ಅವರ ತಾಯಿ. ಇಲ್ಲೇ ಇದು ಐತಲ್ಲ ತೊಟ್ಲ ಐತಲ್ಲ, ಮಕ್ಕಳಾಗದೇ ಇರೋರು
ಬೇಡ್ಕೊಂಡು ದುಡ್ಡು ಹಾಕ್ಬಿಟ್ಟು ತೊಟ್ಲ ತೂಗಿ ಹೋದ್ರೆ ಅವ್ರಿಗೆ ಮಕ್ಕಳಾಗ್ತಾವ ಅನ್ನೋದು ವಾಡಿಕೆ. ಹಂಗಂತ ಮಕ್ಕಳಾಗದೇ ಇರೋರಷ್ಟೇ ಅದನ್ನ ಇದು ಮಾಡೋಂಗಿಲ್ಲ, ನಾವು ಸಹ ಬೇಡ್ಕೋಬೋದು. ಮಕ್ಕಳಾಗಲಿ ಆಗದೇ ಇರಲಿ, ಸಣ್ಣ ಮಕ್ಕಳು ದೊಡ್ಡವರು ಪ್ರತಿಯೊಬ್ಬರೂ ದುಡ್ಡನ್ನ ರೊಕ್ಕ ಹಾಕ್ಬಿಟ್ಟು ಜೋಕಾಲಿನ ತೂಗಿ ಹೋಗ್ಬೇಕು. ಅದಾದಮೇಲೆ ಸತ್ಯಮ್ಮನ ಗುಡಿ ಎಲ್ಲ ನೋಡಿಕೊಂಡು ಬಂದ್ವಿ ನಾವು. ನೆಕ್ಸ್ಟ್ ಆಮೇಲೆ ಯಲ್ಲಮ್ಮ ಹೋಗೋದಕ್ಕೆ ಮೇಲೆ ಹತ್ತಿದ್ವಿ. ನೋಡ್ರಿ ಸತ್ಯಮ್ಮ ಗುಡಿ. ಹೋಗೋವಾಗ ತೋರ್ಸೋಕ್ಕಾಗಲಿಲ್ಲ ಕರೆಂಟ್ ಇಲ್ಲದಕ್ಕೆ, ಅದಕ್ಕೋಸ್ಕರ ಹೊಳ್ಳಿ ಬರೋ ಮುಂದೆ ತೋರಿಸ್ಕೊಂಡ್ವಿ. ನೆಕ್ಸ್ಟ್ ಆಮೇಲೆ ಬಂದ್ಬಿಟ್ಟು ಬಿಸಿಲು ಜಾಸ್ತಿ ಇರೋ ಸಂಬಂಧ ಆಮೇಲೆ ನಾವು 2 ದಿನ ಇರಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಇದು ಶೆಡ್ ಥರ ಇದಕ್ಕೆ ರೆಂಟ್ ಕೊಟ್ಬಿಟ್ಟು ಉಳ್ಕೊಂಡಿದ್ದು ಅವತ್ತು 2 ದಿನ ನಾವು. ಬಂದ ದಿನ ಮತ್ತು ಮಾರನೇ ದಿನ ಉಳ್ಕೊಂಡಿದ್ದ ಜಾಗ ಇದು ನಮ್ಮದು. ಐತೆ ನೋಡ್ರಿ ಇದ್ರೊಳಗೆ. ಇದು ಹಾಲು, ಇದು ಕಿಚನ್. ಇಷ್ಟಕ್ಕನ 1500 ರೂಪಾಯಿ ಬಾಡಿಗೆ ಕೊಟ್ವಿ. ವಸತಿ ಉಳ್ಕೊಳ್ಳೋದ್ರಿಂದ ನಾವು ಪ್ರತಿ ವರ್ಷವೂ ಊಟಕ್ಕೆ ಕಟ್ಕೊಂಡು ಹೋಗ್ತೀವಿ. 3 ಮನೆ ಊಟ ಇದು. ಚೆನ್ನಾಗಿ ಊಟ ಮಾಡಿದ್ವಿ. ಫಸ್ಟ್ ಡೇ ಹೋದಾಗಂತೂ ಸಖತ್ತಾಗಿ ಎಲ್ಲರೂ ಕೂಡ್ಕೊಂಡು ಊಟ ಮಾಡಿಬಿಟ್ಟು ಮಲ್ಕೊಂಡ್ವಿ ಆ ನೈಟು. ನೆಕ್ಸ್ಟ್ ಆಮೇಲೆ ಇದು ಮಾರನೇ ದಿನ ಬೆಳಗ್ಗೆ ಸ್ವಲ್ಪನೇ ವಿಡಿಯೋ ಮಾಡಿಕೊಂಡೆ ನಾನು, ಯಾಕಂದ್ರೆ ನಾನು ಸ್ವಲ್ಪ ಲೇಟಾಗಿ ಎದ್ದಿರೋದ್ರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಆಮೇಲೆ ನಾವು ದೀಡ್ ನಮಸ್ಕಾರ ಹಾಕೋದಕ್ಕೆ ಹೋಗ್ಬೇಕಾಗಿತ್ತು. ಸ್ವಲ್ಪ ಜನ ಹೊಳಿಗೆ ಹೋದರು ಜಳಕ ಮಾಡೋಕ್ಕೆ. ಆಮೇಲೆ ನಾನು ನಮ್ಮ ಅತ್ತೆ ಅಷ್ಟೇ ಉಳ್ಕೊಂಡಿದ್ದು ಇಲ್ಲಿ. ನಾನು ನಮ್ಮ ಅತ್ತೆ ಮಾತಾಡ್ಕೊಂತ ಒಳಗೆ ಕೂತ್ಕೊಂಡಿದ್ವಿ. ಅಷ್ಟ್ರಾಗನ ಗಿಡದ ಮ್ಯಾಗಿನ ಮಂಗ್ಯ ಬಂದು ಸಕ್ರೆ ಗಂಟ ತೊಗೊಂಡು ಹೋಗಿ ಗಿಡದ ಮ್ಯಾಗ ಕುತ್ಕೊಂಡು ಸಕ್ಕರೆ ಎಲ್ಲ ಚೆಲ್ಲಾಡ್ಕೊಂಡು ತಿನ್ನಾತೈತಿ. ನೋಡ್ರಿ ನಿಮಗೆ ಕಾಣಿಸ್ಬೋದು. ಇದಕ್ಕೆ ಅಂತಾರೆ ಮಂಗ್ಯಾನ ಬುದ್ಧಿ ಅಂತಂದು. ಸ್ವಲ್ಪ ಜನಕ್ಕೆ ಮಂಗ್ಯಾನ ಬುದ್ಧಿನೇ ಇರ್ತೈತಿ. ಮಂಗ್ಯಾನ ಬುದ್ಧಿನೇ ಸಂಡಿಗೆ ಗಿಂಡಿ ಓದಿದ್ರೆ ಮಾಡ್ಬೇಕಾಗಿತ್ತ ನೋಡಲ್ ಮರಿನ ಬಾತೆವ ನೀ ಒಳಗೆ. ಅವೇನ್ ಮಾಡ್ತಾವ ಅತ್ತಿ ಸೊಸಿ ಇಬ್ಬರು ಕೂಡ ಮಾತಾಡ್ಕೊಂತ ಮಂಗ್ಯಾಗೇನ ಸಕ್ಕರೆ ತಿನ್ಸಿದಾದ್ಮೇಲೆ ಎಲ್ಲರೂ ಬಂದರು. ಆಮೇಲೆ ದೇವ್ರ ಗುಡಿಗೆ ಹೋದ್ವಿ ನಾವು. ದೀಡ್ ನಮಸ್ಕಾರ ಹಾಕಬೇಕಾಗಿತ್ತು ನಾನು, ನಮ್ಮ ಅತ್ತೆ ಮತ್ತು ನಮ್ಮ ಅಕ್ಕ. ಅದಕ್ಕೋಸ್ಕರ ಹೋಗೋವಾಗಂತೂ ಎಷ್ಟು ರಶ್ ಇತ್ತಂದ್ರೆ ಬೆಳಗ್ಗೆ 8 ಗಂಟೆನೇ ಆಗೈತಿ. ಅವಾಗನ ಅಷ್ಟಾಕೊಂಡು ಬಿಸಿಲಿತ್ತು. ಅಲ್ಲಿಂದ ಹಿಡಿದು ಕ್ಯೂ ಅಂತೂ ದ್ವಾರ ಬಾಗಿಲದಿಂದನೇ ಹಿಡಿದು ಯಲ್ಲಮ್ಮನ ಗುಡಿ ತನಕನೂ ಅಷ್ಟು ರಶ್. ಹತ್ತಾಡ್ಕೊಂಡು ಗುದ್ದಾಡ್ಕೊಂಡು ಬಿಸಿಲಾಗ ನಿಂತರೂ ಸಹ ನಾವು ಯಲ್ಲಮ್ಮನ ನೋಡಿ ಹೋಗ್ಬೇಕು ಅಂತ ನಿಂತ್ಕೊಂಡಿದ್ರಲ್ಲ ಭಕ್ತರು. ನಿಜವಾಗ್ಲೂ ಮೆಚ್ಚಬೇಕು ಆಕಿದ್ ಲೀಲೆನ ನಾವು. ಆಮೇಲೆ ದೀಡ್ ನಮಸ್ಕಾರ ಹೋಗೋಕ್ಕಿಂತ ಮೊದಲನ ಬಳಿ ಇಟ್ಕೊಂಡು ಹೋಗ್ಬೇಕು ಅಂತಂದು ಸಂಪ್ರದಾಯ ಅಲ್ಲ. ಅದಕ್ಕೋಸ್ಕರ ನಾನು ನಮ್ಮ ಅತ್ತೆ ಅವರೆಲ್ಲರೂ ಬಳಿ ಇಟ್ಕೊಳತ್ತಿದ್ವಿ. ಸಖತ್ ಖುಷಿ ಆಯ್ತು. ಅಲ್ಲಿ ಯಲ್ಲಮ್ಮ ಗುಡ್ಡಕ್ಕೆ ಹೋದಾಗ ಹಸ್ರು ಬಳಿ ಇಟ್ಕೊಳ್ಳೋದು ಒಂಥರ ಲಕ್ಷಣ. ಅದು ಎಷ್ಟು ಚಂದ ಕಾಣ್ತಾರ ಹೆಣ್ಮಕ್ಳು ಹಸ್ರು ಬಳಿ ಇಟ್ಕೊಂಡಾಗ ಅಂತಂದ್ರೆ ಹೇಳೋಕ್ಕಾಗಂಗಿಲ್ಲ. ಅಷ್ಟೊಂದು ಖುಷಿ ನನಗಂತೂ. ಯಲ್ಲಮ್ಮ ಗುಡ್ಡದ ಬಳಿ ಹಸ್ರು ಬಳಿ ಇಟ್ಕೊಳಕ್ಕಂತೂ ಎಷ್ಟು ಸಲ ಯಲ್ಲಮ್ಮ ಗುಡ್ಡಕ್ಕೆ ಹೋದ್ರೂ ಸಹ ನಾನಂತೂ ಪ್ರತಿ ಸಲ ಹೋದಾಗ್ಲೂ ಬಳಿ ಇಟ್ಕೊಂಬರ್ತೇನೆ. ಯಾಕಂದ್ರೆ ನನಗೆ ಅಷ್ಟು ಇಷ್ಟ. ನಮ್ಮಮ್ಮ ಇದ್ದಾಗೂ ಆಕೆ ವರ್ಷನೂ ಬಳಿ ತೊಗೊಂಬಂದು ಕೊಡಾಕಿ. ಹೀಗಾಗಿ ಆಕಿನ ಹಸ್ರು ಬಳಿ ಇಟ್ಕೊತಿದ್ಲ ಅಂತ ನಾವು ಮೊಮ್ಮಕ್ಕಳು ಹಸ್ರು ಬಳಿನ ಇಟ್ಕೊಳಕತ್ವಿ. ಅದೊಂಥರ ಚಂದ ಕಾಣಿಸ್ತಾವೆ ಹೆಣ್ಮಕ್ಳ ಕೈಯೊಳಗೆ. ನೆಕ್ಸ್ಟ್ ಆಮೇಲೆ ಬಳಿ ಇಟ್ಕೊಂಡಾದ್ಮೇಲೆ ನಾವು ದೀಡ್ ನಮಸ್ಕಾರ ಹಾಕಕ್ಕೆ ಹೋದ್ವಿ. ನಾನು, ನಮ್ಮ ಅತ್ತೆ ಮತ್ತು ನಮ್ಮ ಅಕ್ಕ 3 ಜನನೂ ಇದಕ್ಕೆ ಯನಗೊಂಡದಿಂದ ಯಲ್ಲಮ್ಮನ ಗುಡಿ ತನಕನೂ ದೀಡ್ ನಮಸ್ಕಾರ ಹಾಕ್ಕೊಂಡು ಹೋಗೋದು. ಯನಗೊಂಡದ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಅಷ್ಟು ರಶ್ ಇತ್ತು. ಅಲ್ಲಿ ಗುದ್ದಾಡ್ಕೊಂಡು ಹೋಗೋದೇ ಕಷ್ಟ. ಇನ್ನು ಫೋನ್ ಹಿಡ್ಕೊಂಡು ಹೋದ್ರಂತೂ ಮುಗ್ದು ಹೋಗ್ತದೆ. ಯಾರ ಕೈಗೆ ಹೋಗಿ ಸಿಗ್ತೈತಿ, ಎಲ್ಲಿ ಬೀಳ್ತೈತಿ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಅದಾದಮೇಲೆ ದೀಡ್ ನಮಸ್ಕಾರ ಹಾಕೋದು ಮುಗೀತು. ನೋಡ್ರಿ ಯಲ್ಲಮ್ಮನ ಗುಡಿ ಮುಂದೆ ಇಲ್ಲೇ ದೀಡ್ ನಮಸ್ಕಾರ ಹಾಕಿದಾದ್ಮೇಲೆ ಅರ್ಬಿ ಬಿಟ್ಟು ಮತ್ತು ಹೊಸ ಅರ್ಬಿ ಹಾಕ್ಕೊಂಡು ಹೋಗೋದು. ಇಲ್ಲೇ ಜಾಗ ಇಷ್ಟ. ಎಲ್ಲರೂ ಒಂದೊಂದು ಥರ ಬೇಡ್ಕೊಂಡಿರ್ತಾರೆ. ನಾನು ದೀಡ್ ನಮಸ್ಕಾರ ಹಾಕ್ತೇನೆ ಅಂತ ಬೇಡ್ಕೊಂಡಿದ್ದೆ. ಅದಕ್ಕೋಸ್ಕರನೇ ಈ ವರ್ಷ ದೀಡ್ ನಮಸ್ಕಾರ ಹಾಕಿ ಅದಾದಮೇಲೆ ಹಣ್ಕಾಯಿ ಅದು ತೊಗೊಂಡ್ವಿ. ಹಣ್ಕಾಯಿ ಅದು ತೊಗೊಂಡು ಪಡ್ಲಿಗೆ ತುಂಬಿಸ್ಕೊಳ್ಳೋದಕ್ಕೆ ಬಂದ್ವಿ ನಾವಿರೋ ಕಡೆ. ಆಮೇಲೆ ಇದೆಲ್ಲ ನಮ್ಮ ಅವ್ವಾರು ರೆಡಿ ಮಾಡಕತ್ತಾರ ಪಡ್ಲಿಗೆ ತುಂಬಿಸೋದು. ತೋರಿಸಿದೆ 5 ಪಡ್ಲಿಗೆ ತುಂಬಿಸ್ಬೇಕು ನಾವು. ಸ್ವಲ್ಪ ರೆಡಿ ಆದೆ. ಆಮೇಲೆ ನೆಕ್ಸ್ಟ್ ಪಡ್ಲಿಗೆ ತುಂಬಿಸ್ಕೊಳ್ಳೋದಕ್ಕೆಲ್ಲನೂ ರೆಡಿ ಮಾಡ್ಕೊಳತ್ತಿದ್ರು. ಒಟ್ಟು 5 ಪಡ್ಲಿಗೆ ತುಂಬಿಸ್ತೀವಿ ನಾವು ವರ್ಷನೂ.
ಜೋಗಮ್ಮರ್ನದು ಎಲ್ಲ ಕರೆಸ್ಬಿಟ್ಟು ಮಾಡ್ತೀವಿ. ಚಂದ ಇರ್ತೈತಿ ಪಡ್ಲಿಗೆ ತುಂಬಿಸೋದು. ವರ್ಷಕ್ಕೊಂದ್ಸಲ ಹೋಗ್ತೀವಿ ಯಲ್ಲಮ್ಮ ಗುಡ್ಡಕ್ಕೆ ಎಲ್ಲರೂ. ಏನಂದ್ರೆ ಯಲ್ಲಮ್ಮನ ನೋಡಿಕೊಂಡು ಅದು ಪಡ್ಲಿಗೆ ತುಂಬಿಸ್ಕೊಂಡು ಯಲ್ಲಮ್ಮ ಗುಡ್ಡದ ಜಾತ್ರೆ ಮಾಡ್ಕೊಂಡು ಬರೋದೈತಲ್ಲ, ಅದು ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು. ಯಲ್ಲಮ್ಮ ಗುಡ್ಡಕ್ಕೆ ಹೋಗ್ಬಿಟ್ಟು ನಾವು ಪಡ್ಲಿಗೆ ತುಂಬಿಸ್ಕೊಂಡಿದ್ದೆಲ್ಲ ಮಾಡ್ಕೊಂಡು ನೋಡಿಕೊಂಡು ದರ್ಶನ ಮಾಡ್ಕೊಂಡು ಬರೋದು ಐತಲ್ಲ, ಅದು ಪುಣ್ಯ ಮಾಡಿರ್ಬೇಕು ಅಂತ ನನ್ನ ಅಭಿಪ್ರಾಯ. ಯಾರು ನಿಲ್ಲಂಗಿಲ್ಲ ನೀವು ಬರೀ ಬಿಸಿಲಿ ಶೈನಿಂಗ್ ಹೊಡಿತೈತಿ ದುಬ್ಬ ಅಡ್ಗೆ ಮಾಡಕ್ ಪಗಾರ ಕೊಡ್ತಾನಂತ ಯಾರು ಬ್ಲಾಗ್ ಒಳಗೆ ಎಲ್ಲರೂ ಬಂದ್ಬಿಡ್ಲಿ. ಯಲ್ಲಮ್ಮನ ಗುಡ್ಡ ನೋಡ್ಕೊಂಬರೋದೈತಲ್ಲ, ಅದು ಪುಣ್ಯ ಮಾಡಿರ್ಬೇಕು ಅದನ್ನು ನೋಡೋದಕ್ಕೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಇಲ್ಲ, ಜೀವನದೊಳಗೆ ಒಂದು ಸಲನಾದರೂ ಹೋಗಿ ಬರ್ರಿ ಯಲ್ಲಮ್ಮ ಗುಡ್ಡಕ್ಕೆ ಅಂತ ಅಂತೀನಿ ನಾನು. ಹೋಗ್ರೇನಕ್ಕ ಬಂದ ಪಡ್ಲಿಗೆ ತುಂಬಿಸಿದಾತು. ಅದಾದಮೇಲೆ ಜೋಗ ಹಾಕಿದ್ರು. ಜೋಗ ಹಾಕಿದ್ದಾದ್ಮೇಲೆ ಕರ್ಪೂರ ಎಲ್ಲ ಬೆಳಗಿ ಕಾಯದು ಒಡೆದು ನೈವೇದ್ಯ ಅದು ಹಿಡಿದ್ರು. ಪಡ್ಲಿಗೆ ತುಂಬಿಸಿದಾದ್ಮೇಲೆ ಇದು ನೋಡ್ರಿ ನಮ್ದು. ಪಡ್ಲಿಗೆ ತುಂಬಿಸಿದಾದ್ಮೇಲೆ ಒಂದು ಫೋಟೋ ತೊಗೊಂಡೆ ನಾನು. ಅವಾಗ ಒಂದು ವಿಡಿಯೋ ಮಾಡ್ಕೊಂಡಿದ್ದಿದ್ದು. ಪಡ್ಲಿಗೆ ತುಂಬಿಸಿದಾದ್ಮೇಲೆ ಜೋಗಮ್ಮರು ಏನು ಬಂದಿರ್ತಾರಲ್ಲ, ಅವ್ರಿಗೆ ಪಡ್ಲಿಗೆನ ಕೊಟ್ಟು ಕಳ್ಸೋ ಹೊತ್ನ್ಯಾಗಿದ್ದು. ಊದೋ 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 ಯಲ್ಲಮ್ಮ ನಿನ್ನಾಲ್ಕುದೋ, ಊದೋ ಊದೋ ಜೋಗುಳ ಬಾವಿ ಸತ್ಯವ್ವ ನಿನ್ನಾಲ್ಕುದೋ, ಊದೋ ಊದೋ ಪರಶುರಾಮ ನಿನ್ನಾಲ್ಕುದೋ, ಊದೋ ಊದೋ ಎನ್ಗೊಂಡ ತಾಯಿ ನಿನ್ನಾಲ್ಕುದೋ, ಊದೋ ಊದೋ ಅಕ್ಕಿ ಹಾಲ್ದವ್ವ ನಿನ್ನಾಲ್ಕುದೋ, ಊದೋ ಊದೋ ದೇಗೇರಿ ಅಲ್ಲವ್ವ ನಿನ್ನಾಲ್ಕುದೋ, ಊದೋ ಊದೋ ದೇಗೇರಿ ಬಸವಣ್ಣ ನಿನ್ನಾಲ್ಕುದೋ, ಊದೋ ಊದೋ ಬಾದಾಮಿ ಬಲಶಂಕರಿ ನಿನ್ನಾಲ್ಕುದೋ, ಊದೋ ಊದೋ. ಪಡ್ಲಿ ತುಂಬಿಸಿದ್ವಿ, ಜೋಗಮ್ಮರನ್ನದು ಕಳಿಸ್ಕೊಟ್ವಿ. ಅದಾದಮೇಲೆ ದೀಡ್ ನಮಸ್ಕಾರ ಹಾಕಿ ಬಂದವ್ರಿಗೆ ಪಡ್ಲಿಗೆ ತುಂಬಿಸಿದಾದ್ಮೇಲೆ ಆರತಿ ಮಾಡ್ತಾರೆ. ಎಲ್ಲ ಕಡೆನೂ ಮಾಡ್ತಾರೆ. ಹಂಗೆ ಎಲ್ಲರಿಗೂ ಆರತಿ ಅದು ಮಾಡೋಕೆ ಚಲೋ ಮಾಡಿದ್ರು. ಈ ಏನಂದ್ರೆ ಹೆಣ್ಮಕ್ಳಿಗೆ ಕುಂಕುಮ ಹೂವು ಈ ಆರತಿ ಮಾಡಿಸ್ಕೊಳ್ಳೋದಂದ್ರೆ ಭಾಳ ಇಷ್ಟ ಅಂತ ನಾನು. ಯಾಕಂದ್ರೆ ನನಗಂತೂ ಸಖತ್ ಇಷ್ಟ. ಆರತಿ ಮಾಡಕತ್ತಾಗ ಅವ್ರು ಅದೊಂಥರ ಚೆನ್ನಾಗಿರ್ತೈತಿ ಅಂತ. ಎಲ್ಲ ಮುಗೀತು. ಮುಗ್ದಾದ್ಮೇಲೆ ಸಂಜೆಗೆ ಎರ್ಸೆ ಬಿಸಿಲು ಹೋದ್ಮೇಲೆ ಬಂದ್ವಿ ನಾವು ಜಾತ್ರೆಗೆ. ಎಲ್ಲಮ್ಮ ನೋಡಿಕೊಂಡು ಜಾತ್ರೆ ಮಾಡ್ಕೊಂಡು ಹೋದ್ರಾತ ಅಂತಂದು. ಆಮೇಲೆ ಸ್ವಲ್ಪ ಹಂಗೆ ವಿಡಿಯೋ ಮಾಡಿಕೊಂಡೆ ನಾನು. ಗದ್ದಲ ಇರೋದಕ್ಕೆ ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಆಮೇಲೆ ಇದೆಲ್ಲ ಜಾತ್ರೆ ತೋರ್ಸಕತ್ತೀನಿ ನೋಡ್ರಿ. ಇದೇ ಜಾತ್ರೆ ನಮ್ದು. ನಾವು ಹೆಣ್ಮಕ್ಳು ಎಲ್ಲೇ ಹೋಗಲಿ, ಮನೆ ಒಳಗೆ ಎಷ್ಟು ಸಾಮಾನು ಇದ್ರೂ ನಾವು ಜಾತ್ರೆ ಒಳಗೆ ಒಂದು ಏನಾದರೂ ಸಾಮಾನು ತೊಗೊಂಬರ್ಲಿಲ್ಲ ಅಂದ್ರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇರೋಂಗಿಲ್ಲ. ಅದು ಯಾವುದೇ ಜಾತ್ರೆ ಆಗಿರಲಿ, ಸಣ್ಣದಾಗಿರಲಿ ದೊಡ್ಡದಾಗಿರಲಿ, ಅಂಥದ್ರಾಗ ಯಲ್ಲಮ್ಮ ಗುಡ್ಡದ ಜಾತ್ರೆಗೆ ಹೋಗೀವಿ ಅಂದ್ಮ್ಯಾಗ ಏನೂ ತೊಗೊಂಬರ್ಲಿಲ್ಲ ಅಂದ್ರೆ ನಮ್ಗೆ ಸಮಾಧಾನನ ಅನ್ಸಂಗಿಲ್ಲ. ಅದಕ್ಕೋಸ್ಕರ ಅಟ್ಲೀಸ್ಟ್ ಜಾಸ್ತಿ ಆಗಲಿಲ್ಲ ಅಂದ್ರೆ ಒಂದು ಸರ ಹೋಗಲಿ, ಒಂದು ಜೊತೆ ಬಳೆನಾರ ತೊಗೊಂಬಂದ್ಬಿಡ್ತೀವಿ ನಾವಂತೂ. ಯಾರು ಹೆಂಗೋ ಏನೋ ಗೊತ್ತಿಲ್ಲ, ನಮ್ಮ ಮನ್ಯಾಗ ಮಾತ್ರ ನಾವು ಹಂಗೆ. ಅವ್ವಾರನ್ನ ಕಾಡಿಬೇಡಿ, ನಮ್ಮ ಕಡೆ ಎಷ್ಟೋ ರೊಕ್ಕ ಇರಲಿ ಇದ್ರೂ ಸಹ ಜಾತ್ರೆಗೆ ಹೋದಾಗ ಮಾತ್ರ ನಮಗೆ ನಮ್ಮ ಅವ್ವಾರ ರೊಕ್ಕ ಕೊಡ್ಬೇಕು ಅಂದ್ರಷ್ಟ ಖುಷಿ, ಅದೊಂದು ನೆಮ್ಮದಿ ಕೊಡ್ತೈತಿ. ಹಂಗೆ ಕಾಡಿಬೇಡಿ, ರೊಕ್ಕ ಇಸ್ಕೊಂಡು ಆಮೇಲೆ ದೀಡ್ ನಮಸ್ಕಾರ ಹಾಕೊಂಬಂದು ಏನು ಕೊಟ್ಟಿರ್ತಲ್ಲ ಅದೇ ರೊಕ್ಕನ ತೊಗೊಂಡ್ಬಿಟ್ಟು ಹೋಗಿ ಕುಂಕುಮ ಭಂಡಾರ ಅಲ್ಲಿಂದ ಹಿಡಿದು ನಮ್ಗೆ ಏನು ಬೇಕು ಸಾಮಾನು ಅವನ್ನೆಲ್ಲ ತೊಗೊಂಡು ಬಂದ್ವಿ ನಾವು ರಿಟರ್ನ್. ಯಲ್ಲಮ್ಮ ಗುಡ್ಡದೊಳಗೆ ಏನೋ ಹೇಳ್ರಿ ನೀವು, ಕುಂಕುಮ ಭಂಡಾರ ನೋಡೋದೇ ಒಂಥರ ಖುಷಿ ಕಣ್ಣಿಗೆ.
ಆಮೇಲೆ ಇನ್ನೊಂದು ಲಾಸ್ಟ್ ವಾರ ನಾವು ಹೋಗಿರೋದ್ರಿಂದ ಜಗ್ಗ ಅಂದ್ರೆ ಅಷ್ಟೊಂದು ಗದ್ದಲ ಇತ್ತು. ನುಗ್ಗಲಪ್ಪ ಎಲ್ಲದಕ್ಕೂ ಅಷ್ಟು ಗದ್ದಲ. ಎಲ್ಲಮ್ಮ ನೋಡ್ಬೇಕಂತ ಅಂದ್ರೆ ದ್ವಾರ ಬಾಗ್ಲದಿಂದ ಹಿಡ್ದು ಕ್ಯೂ ಹಚ್ಬಿಟ್ಟಿದ್ರು ಎಲ್ಲಮ್ಮನ ನೋಡೋಕೆ. ದರ್ಶನನೂ ಮಾಡೋಕ್ಕಾಗಲಿಲ್ಲ ಈ ವರ್ಷ ನಮಗೆ ಹೊತ್ತಾಗಿದ್ದಕ್ಕೆ. ಆಮೇಲೆ ಏಕನಾಥ ಜೋಗಿನಾಥ ಗುಡಿಗೆ ಹೋದ್ವಿ, ಪರಶುರಾಮ ಗುಡಿಗೆ ಹೋದ್ವಿ. ಎಲ್ಲನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಸ್ವಲ್ಪ ಅಷ್ಟೇ ಮಾಡಿಕೊಂಡೆ ನಾನು. ಚಾರ್ಜ್ ಬೇರೆ ಇವ್ರಿಗೆಲ್ಲವ ಅಂತದಾಳ. ಅಂದರೆ ಇವಾಗ ನಮ್ಗೆ ಮೈ ಕೆಡ್ತಾ ಏನಾದರೂ ಜಾಸ್ತಿ ಇತ್ತಪ್ಪ ಅಂತ ಅಂದ್ರೆ ಇಲ್ಲಿ ಬಂದು ಬೇಡ್ಕೊಂಡು ಆ ಉಪ್ಪನ್ನ ಅದ್ರೊಳಗೆ ಹಾಕಿ ಹೋದ್ರೆ ಮೈ ಕೆರೆತ ಎಲ್ಲನೂ ಕಡಿಮೆ ಆಕ್ಕತಿ. ಹಂಗೆ ಅದಕ್ಕೋಸ್ಕರ ಇಲ್ಲಿ ಹುರುಕೆಲ್ಲ ಉಪ್ಪು ಹಾಕಿ ಹೋಗ್ಬೇಕು ಅಂತಂದು ಅಂತಾರೆ. ನಾವು ಹೋದಾಗ ಪ್ರತಿ ವರ್ಷವೂ ಹಾಕಂಗಿಲ್ಲ, ಆದರೆ ಏನಾದರೂ ಪ್ರಾಬ್ಲಮ್ ಇದ್ದಾಗ ಮಾತ್ರ ಹಾಕ್ತೀವಿ. ಅವಾಗ ಬೇಡ್ಕೊಂಡು ಅಲ್ಲೆಲ್ಲ ಉಪ್ಪದು ಹಾಕಿ ಬಂದ್ವಿ, ನಾನು ನಮ್ಮ ತಂಗಿ ಮತ್ತು ನಮ್ಮ ಚಿಕ್ಕಮ್ಮರೋದು. ನೆಕ್ಸ್ಟ್ ಆಮೇಲೆ ನಾವು ಬಂದ್ವಿ ಹತ್ಕೊಂಡು. ಬರೋವಾಗ್ಲೂ ಅಷ್ಟೇ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ ನಾವು. ರಾತ್ರಿ 12 ಗಂಟೆ ಮೇಲ್ಪಟ್ಟು ಬಂದಿದ್ದು. ಆಮೇಲೆ ನಮ್ಮ ಅಪ್ಪಾರದು ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಅದು ನಕ್ಕೊತ ಬಂದ್ವಿ. ಎಲ್ಲ ಭಾಳ ಖುಷಿ ಆಯ್ತು. ಪ್ರತಿ ವರ್ಷದಕ್ಕಿಂತನೂ ಈ ವರ್ಷ ಅಂತೂ ಯಲ್ಲಮ್ಮ ಗುಡ್ಡಕ್ಕೆ ಹೋಗಿದ್ದೆ ಎಕ್ಸ್ಪೀರಿಯೆನ್ಸ್ ಐತಲ್ಲ, ಅದನ್ನ ಮಾತೊಳಗೆ ಹೇಳೋಕ್ಕೂ ಆಗಲ್ಲ. ಅದಕ್ಕೋಸ್ಕರನೇ ವೀಡಿಯೋ ಮಾಡಿ ತೋರ್ಸಾಕತ್ತೀನಿ ನಿಮಗೆ. ಸಖತ್ ಎಂಜಾಯ್ಮೆಂಟ್ ಮಾಡಿದ್ವಿ. ಲೈಫ್ ಒಳಗೆ ಒಂದು ಟೈಮ್ ಆದರೂ ನೀವು ಯಲ್ಲಮ್ಮ ಗುಡ್ಡಕ್ಕೆ ಹೋಗಿ ಬರ್ರಿ. ನೀವೇನೋ ಪಾಪ ಮಾಡಿರಲಿ, ಆ ಪಾಪ ಎಲ್ಲ ಪರಿಹಾರ ಆಕ್ಕತಿ. ಆ ಗುಡ್ಡ ಹತ್ತಿ ಬಂದ್ರೆ ಸಾಕು ನೀವು. ಆ ಎಲ್ಲವೂ ತಾಯಿ ನಿಮಗೆ, ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ವಿಡಿಯೋ ನೋಡಿದಾದ್ಮ್ಯಾಗ ನೀವು ಯಲ್ಲಮ್ಮ ಗುಡ್ಡಕ್ಕೆ ಹೋಗಿ ಬಂದಿರಿ ಅಂದ್ರೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಮಾರನೇ ದಿನ ಬಂದಾದಮೇಲೆ ಮತ್ತೊಮ್ಮೆ ಪಡ್ಲಿಗೆ ತುಂಬಿಸಿ ನಾವು ಪರಶುರಾಮನ ತೊಗೊಂಬಂದಿರ್ತೀವಿ. ಆ ಪರಶುರಾಮನ ಕಳಿಸಿದ್ವಿ.